ಮಂಡ್ಯದ ಕೆರಗೋಡಿಗೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರ, ಏನ್ ಹೇಳ್ತೀರಾ ಸರ್? ನಾನು ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯ, ಇಡೀ ದೇಶನೇ ಇವತ್ತು ಕೆರಗೋಡು ಗ್ರಾಮದ ಕಡೆ ನೋಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅನಾವಶ್ಯಕವಾಗಿ ರಾಜಕೀಯ ವಿಚಾರಕ್ಕೆ, ಅವರು ರಾಜಕೀಯ ಒಂದು ಸ್ವಾರ್ಥದಿಂದ ಇವತ್ತು ಯಾವುದೋ ಒಂದು ಪಕ್ಷ ಬೆಳೆಯುತ್ತೆ ಅನ್ನೋದಕ್ಕೆ ಧರ್ಮವನ್ನು ಅವರು ಉಪಯೋಗಿಸಿಕೊಂಡು ಹನುಮದ್ ಧ್ವಜಕ್ಕೆ ಅಪಮಾನವನ್ನ ಎಸಗಿ ಕಳೆದ 40 ವರ್ಷಗಳಿಂದ ಏನು ಕೆರಗೋಡು ಗ್ರಾಮದ ಜನರು ಇವತ್ತು ಇಲ್ಲಿ ಭಕ್ತಿಪೂರ್ವಕವಾಗಿ ಒಂದು ಭಕ್ತಿಯಿಂದ ಇವತ್ತು ಹನುಮದ್ ಧ್ವಜವನ್ನ ಅವರು ಇಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ರಾತ್ರೋರಾತ್ರಿ ಇದನ್ನ ರಾಜಕೀಯ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಾನೊಂದು ಗಂಗಾವತಿ ಭಾಗದ ಶಾಸಕನಾಗಿ ಕಿಷ್ಕಿಂಧ ನಗರದಲ್ಲಿ ಇರುವಂತಹ ಅಂಜನಾದ್ರಿಯ ಹನುಮಂತನ ಒಂದು ಜನ್ಮಸ್ಥಳವಾಗಿರುವಂತಹ ಗಂಗಾವತಿ ಕ್ಷೇತ್ರದ ಶಾಸಕನಾಗಿ ಭಗವಂತನ ಪರವಾಗಿ ಗ್ರಾಮದ ಜನರ ಜೊತೆ ನಾನು ಇದೀನಿ ಅನ್ನುವಂತ ಒಂದು ಬೆಂಬಲ ಕೊಡೋದಕ್ಕೆ ನಾನು ಈ ಗ್ರಾಮಕ್ಕೆ ನಾನು ಆಗಮಿಸಿರುವಂತ. ನೋಡಿದ್ರೆ ಬಿಜೆಪಿ ಮತ್ತೆ ನೀವ್ ಹೇಳ್ತಾ ಇದ್ರೆ ಕಾಂಗ್ರೆಸ್ ಇದ್ರಲ್ಲಿ ರಾಜಕೀಯ ಮಾಡಿದೆ ಅಂತ, ಆದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇಲ್ಲಿ ರಾಜಕೀಯ ಬೇಳೆಯನ್ನ ಬಿಜೆಪಿ ಹಾಗೂ ಜೆಡಿಎಸ್ ಬಳಸ್ಕೊಳ್ತಾ ಇದೆ. ಇದೀಗ ನೀವು ಕೂಡ ಭಾಗವಹಿಸಿದ್ರ ಸರ್, ಏನ್ ಹೇಳ್ತೀರಾ ಅವ್ರ ಆರೋಪ? ಧ್ವಜವನ್ನು ಇಳಿಸಿರೋದು ಯಾರು? ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರನೇ ಎಲ್ಲ ಹನುಮದ್ ಧ್ವಜವನ್ನು ಇಳಿಸಿರುವಂತದ್ದು. ನಾನು ಅದನ್ನೇ ಹೇಳ್ತಾ ಇರುವಂತದ್ದು, ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ರಾವಣಾಸುರ ಇಡೀ ತನ್ನ ಲಂಕವನ್ನೇ ಯಾವ ರೀತಿ ದಹನ ಮಾಡ್ಕೊಂಡಿದ್ದಾನೋ, ಇವತ್ತು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ಹನುಮದ್ ಧ್ವಜ ವಿಷಯದಲ್ಲಿ ಕೈ ಹಾಕಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನಂತಕ್ಕೆ ತಾನೇ ದಹನ ಆಗುವಂತ ಒಂದು ಸ್ಥಿತಿಗೆ ಅವರು ತಲುಪಿಕೊಂಡಿದ್ದಾರೆ. ಕಾಂಗ್ರೆಸ್ ಕೆಲವೊಂದ್ ಕಡೆ ಕೇಸರಿ ಕಂಡ್ರೆ ಭಯ ಆಗ್ತಿದೆಯಾ ಸರ್, ಏನು ಅಂತ? ಅಷ್ಟೇ ಅಲ್ಲ, ಇವಾಗ ಈ ವಿಷಯದಲ್ಲಿ ಕೇಸರಿ ಅನ್ನೋದನ್ನ ಯೋಚನೆ ಮಾಡದೇನೆ ಕೇಸರಿನಿಂದ ಹನುಮಂತನ ಒಂದು ವಿಚಾರದಲ್ಲಿ ಭಕ್ತಿ ಅನ್ನೋದು ಈ ಗ್ರಾಮಸ್ಥರು, ಇವರಿಲ್ಲಿ ಯಾವುದಕ್ಕೂ ರಾಜಕೀಯಕ್ಕೆ ಸಂಬಂಧ ಇರೋರಲ್ಲ. ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ, ಇಲ್ಲಿ ನಾನು ಕಾರ್ಯಕರ್ತರಿಲ್ಲ, ನನ್ನ ಪಕ್ಷದ ಸಂಘಟನೆ ಇಲ್ಲ. ಆದ್ರೆ ಹನುಮ ಹುಟ್ಟಿರುವಂತ ಆ ಒಂದು ಭಾಗದಿಂದ ಒಬ್ಬ ಶಾಸಕನಾಗಿ ಈ ಕನ್ನಡ ನಾಡಿಗೋಸ್ಕರ ಮತ್ತು ಹನುಮಂತನ ಸೇವೆಗೋಸ್ಕರನೇ ಇಲ್ಲಿ ಬಂದಿರುವಂತದ್ದು. ಸೊ ಇಲ್ಲಿ ರಾಜಕೀಯ ಪ್ರಶ್ನೆನೇ ಬರಲ್ಲ ಸರ್. ನೀವ್ ಹೇಳ್ತಾ ಇದ್ರೆ ನಿಮ್ಮದೇ ಪಕ್ಷದಿಂದ ಬಂದಿದ್ದೀರಿ ಅಂತ, ಆದ್ರೆ ಯಾವುದೇ ರಾಜಕಾರಣಕ್ಕೆ ಬಂದಿಲ್ಲ ಅಂತ, ಆದ್ರೆ ಎಲ್ಲೊಂದ್ ಕಡೆ ಇನ್ನೊಂದು ಚರ್ಚೆ ಆಗ್ತಾ ಇರುವಂತದ್ದು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರ್ತಾರೆ ಅಂತ, ಏನ್ ಹೇಳ್ತೀರಿ? ನೋಡಿ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯಿಂದ ಇವತ್ತು ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಆಗುವಂತ ಒಂದು ವಿಚಾರದಲ್ಲಿ ನಾನು ಬೆಂಬಲವಾಗಿ ನಿಲ್ತೀನಿ ಅನ್ನುವಂತ ಮಾತನ್ನ ನಾನು ಎಲ್ಲರ ಕಡೆ ಹೇಳಿರುವಂತದ್ದು. ಅಂದ್ರೆ ಲೋಕಸಭಾ ಚುನಾವಣೆಗೆ ಮಾತ್ರ ಬೆಂಬಲ ಸರ್, ಏನು ಅಂತ? ಅಷ್ಟೇ, ಲೋಕಸಭೆಗೆ ಸಂಬಂಧಪಟ್ಟು ಸೀಮಿತವಾಗಿ ನರೇಂದ್ರ ಮೋದಿಜಿಯವರ ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿತ್ವಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕೂಡ ಜೊತೆಯಾಗಿ ಹೊಂದಾಣಿಕೆಯಿಂದ ಒಂದಿಷ್ಟು ಸೀಟಲ್ಲಿ ಕಂಟೆಸ್ಟ್ ಮಾಡ್ಬೇಕನ್ನೋದು ನನ್ನ ಉದ್ದೇಶ. ಯಡಿಯೂರಪ್ಪನವ್ರು ಹೇಳ್ತಾ ಇದ್ರೆ ಜನಾರ್ದನ್ ರೆಡ್ಡಿ ಸೇರಿದಂತೆ ಇನ್ನೂ ಹಲವು ನಾಯಕರು ಬಿಜೆಪಿ ವಾಪಸ್ ಬರ್ತಾರೆ, ಬಿಜೆಪಿ ಪಕ್ಷ ಬಿಟ್ಟಂತವ್ರು ಅಂತ. ನಾನು ಆ ವಿಚಾರಗಳು ಎಲ್ಲೂ ಕೂಡ ನಾನು ನೋಡಿಲ್ಲ. ಯಡಿಯೂರಪ್ಪನವ್ರು ಹೇಳಿದ್ದಾರೆ ನಾನು ನೋಡಿಲ್ಲ ಸರ್. ಕೊನೆಯದಾಗಿ ಏನಾದ್ರೂ ಆಹ್ವಾನವನ್ನ ಬಿಜೆಪಿ ಹೈಕಮಾಂಡ್ ಕೊಟ್ರೆ, ಇಲ್ಲಿನ ನಾಯಕರುಗಳು ಕೊಟ್ರೆ, ನೀವು ಬಿಜೆಪಿ ಸೇರ್ಪಡೆ ಮಾಡೋದಕ್ಕೆ ರೆಡಿ ಇದ್ದೀರಾ ಸರ್? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಸ್ತಿತ್ವವನ್ನು ಉಳಿಸಿಕೊಂಡೇ ನಾನು ಲೋಕಸಭಾ ಚುನಾವಣೆವರೆಗೂ ಸನ್ಮಾನ್ಯ ಮೋದಿಜಿ ಅವರಿಗೋಸ್ಕರ ನಾನು ಹೊಂದಾಣಿಕೆಗೆ ನಾನು ಸಿದ್ಧವಾಗಿದ್ದೀನಿ. ಅವರಿಗೆ ಬೇಕಾದಲ್ಲಿ ಇದಿಷ್ಟು ಗಂಗಾವತಿ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತಾಗಿರುವಂತದ್ದು. ಅಂದ್ರೆ ನಾನಿಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಈ ಒಂದು ಸ್ಥಳಕ್ಕೆ ಬಂದಿದ್ದೇನೆ. ಅಲ್ಲದೆ ಮತ್ತೊಂದು ಮಾತುಗಳಲ್ಲಿ ಸ್ಫೋಟಕ ಹೇಳಿಕೆ ಅಂತಂದ್ರೆ ಅವ್ರು ಹೇಳ್ತಾ ಇರುವಂತದ್ದು, ನಾನು ಬಾಹ್ಯ ಬೆಂಬಲವಾಗಿ ಅಂದ್ರೆ ಬಿಜೆಪಿಗೆ ಬೆಂಬಲವಾಗಿ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲ ಕೊಡ್ತೀನಿ, ಆದ್ರೆ ಬಿಜೆಪಿ ಪಕ್ಷವನ್ನ ಸೇರ್ಪಡೆಗೊಳ್ಳಲ್ಲ ಎಂಬ ಮೂಲಕ ಸ್ಪಷ್ಟ ಮಾತುಗಳನ್ನು ಕೂಡ ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಕೆರಗೋಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.